ನಾರಿ ಶಕ್ತಿ ವಂದನಾ ಕಾಯ್ದೆ ಹೊಸ ಯುಗದ ಉದಯ ಸುಗುಣ. ನಾರಿ ಶಕ್ತಿ ವಂದನಾ ಕಾಯ್ದೆ 2023 ಮಹಿಳೆಯರ ರಾಜಕೀಯ ಪ್ರಾತಿನಿಧ್ಯವನ್ನು ಹೆಚ್ಚಿಸುವ ಮೂಲಕ ದೇಶದ ಪ್ರಜಾಪ್ರಭುತ್ವಕ್ಕೆ ಹೊಸ ದಿಕ್ಕು ನೀಡುವ ಐತಿಹಾಸಿಕ ಹೆಜ್ಜೆಯಾಗಿದೆ ಎಂದು ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಸುಗುಣ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ಗುರುವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭೆ ಹಾಗೂ ರಾಜ್ಯ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 1/3 ಭಾಗದಷ್ಟು ಮೀಸಲಾತಿ ನೀಡುವ ಈ ಕಾಯ್ದೆ ಮಹಿಳೆಯರನ್ನು ನೀತಿಯ ಫಲಾನುಭವಿಗಳಿಂದ ನೀತಿ ರೂಪಿಸುವವರನ್ನಾಗಿ ಮಾಡಲಿದೆ ಎಂದು ತಿಳಿಸಿದರು. ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಿದಂತೆ ಶಿಕ್ಷಣ, ಆರೋಗ್ಯ, ಪೋಷಣೆ, ಭದ್ರತೆ, ಕುಡಿಯುವ ನೀರು ಹಾಗೂ ನೈರ್ಮಲ್ಯದಂತಹ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ದೊರೆಯಲಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿಯಿಂದ ಉತ್ತಮ ಆಡಳಿತ ಸಾಧ್ಯವಾಗಿರುವುದನ್ನು ದೇಶ ಈಗಾಗಲೇ ಕಂಡಿದೆ. ಇದೇ ಪರಿಣಾಮ ಸಂಸತ್ತು ಹಾಗೂ ರಾಜ್ಯ ಶಾಸನ ಸಭೆಗಳಲ್ಲಿಯೂ ಗೋಚರಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಬೇಟಿ ಬಚಾವೋ ಬೇಟಿ ಪಢಾವೋ, ಸುಕನ್ಯಾ ಸಮೃದ್ಧಿ ಯೋಜನೆ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ, ಜನ್ಧನ್ ಯೋಜನೆ, ಉಜ್ವಲ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಈ ಕಾರ್ಯಕ್ರಮಗಳನ್ನು ಮಹಿಳೆಯರ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣಕ್ಕೆ ಬಲ ನೀಡಿವೆ ಎಂದು ಹೇಳಿದರು. ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ನಾರಿ ಶಕ್ತಿ ವಂದನಾ ಕಾಯ್ದೆ ಅಂಗೀಕರಿಸಿರುವುದಕ್ಕೆ ಪ್ರಧಾನಿ ಅವರಿಗೆ ಧನ್ಯವಾದ ತಿಳಿಸಿದ ಅವರು, ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ, ಸಹಿ ಸಂಗ್ರಹ ಹಾಗೂ ಮಿಸ್ಡ್ ಕಾಲ್ ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಮಾ ಗಸ್ತಿ, ನಗರ ಮಹಿಳಾ ಅಧ್ಯಕ್ಷೆ ಅಶ್ವಿನಿ ಹಾಗೂ ಆದಿಲಕ್ಷ್ಮಿ ಉಪಸ್ಥಿತರಿದ್ದರು. ಅದು ಸಂಖ್ಯೆ ಸಮೇತವಾಗಿ ನಿಮ್ಮನ್ನ ಕೊಟ್ಟಿರುವ ಪತ್ರಿಕೆಯಲ್ಲಿ ಇದೆ ಸರ್. ಆದರೆ ಈಗ ನಾವು ಈ ಉದ್ದೇಶ ಯಾಕಾಗಿದೆ ಅಂತಂದ್ರೆ ಸರ್, ನಮ್ಮ ಮುಂದಿನ 2047ರಲ್ಲಿ ವಿಕಸಿತ ಭಾರತಕ್ಕಾಗಿ ನಾವು ಈ ಉದ್ದೇಶವನ್ನು ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ. 33% ರಿಸರ್ವೇಶನ್. ಯಾಕಂದ್ರೆ ನಮ್ಮ ಮೋದಿಜಿಯವರು ಯಾವುದೇ ಒಂದು ಮುಂದಾಲೋಚನೆ ಕಾರ್ಯಕ್ರಮಗಳನ್ನು ಇಟ್ಕೊಂಡ್ಬಿಟ್ಟು ಮಾಡ್ತಾ ಇರೋದು ಸರ್. ಯಾಕಂದ್ರೆ ಪ್ರತಿಯೊಂದು ಯಾವುದೇ ಮಹಿಳೆಯು ಕೂಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಕೊಟ್ಟರೆ ಸಂಯೋಜಕವಾಗಿ ತಮ್ಮ ಕಾರ್ಯವನ್ನು ನೀತಿಯಿಂದ ಮತ್ತೆ ಯಾವುದೇ ಮಿಸ್ಯೂಸ್ ಮಾಡದೇನೆ ಅದನ್ನ ಕಾರ್ಯಕ್ರಮವನ್ನು ಮುಗಿಸೋದು ಮಹಿಳೆಯರು ಅನ್ನೋದಕ್ಕೆ ಸಾಬೀತುಪಡಿಸ್ಕೊಂಡಿದ್ದಾರೆ ಸರ್. ಅದಕ್ಕೆ ಉದಾಹರಣೆ ಆಗಿ ಮುದ್ರಾ ಯೋಜನೆಯಲ್ಲಿ ತಗೊಂಡಿರುವಂತಹ ಮುದ್ರಾ ಲೋನ್ಗಳನ್ನು ಮಹಿಳೆಯರು ಸಾಬೀತಾಗಿ 50,000ದಿಂದ 20 ಲಕ್ಷದವರೆಗೆ ಕೂಡ ಯೋಜನೆಗಳನ್ನು ಪಡ್ಕೊಂಡಿದ್ದಾರೆ ಸರ್ ಮಹಿಳೆಯರು. ಮತ್ತೆ ಗುಡಿ ಕೈಗಾರಿಕೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇವನ್ ಈಗ ಲಖಪತಿ ದೀದಿ ಬ್ಯಾಂಕ್ ರನ್ ಮಾಡೋ ಲೆವೆಲ್ವರೆಗೆ ನಮ್ಮ ಮಹಿಳೆಯರು ಆದ್ಯತೆ ಮಾಡಿಕೊಂಡು ಉಳಿಸ್ಕೊಂಡಿದ್ದಾರೆ ಸರ್. ನಂಬಿಕೆ ನಾವು ಇವನ್ ಸರ್ಕಾರದಿಂದ. ಅದಕ್ಕಾಗಿ ನಮ್ಮ ಮಹಿಳೆಯರು ಎಲ್ಲಾ ರಂಗದಲ್ಲಿ ಮುಂದೆ ಇರೋದು. ಮತ್ತೆ ನಿಮಗೆ ಗೊತ್ತಿದೆ ಸರ್, ಮೊನ್ನೆ ರೀಸೆಂಟ್ ಆಗಿ ಯುದ್ಧದಲ್ಲಿ ಕೂಡ ಮಹಿಳೆಯರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ. ಅದಕ್ಕೆ ಇವಾಗ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಕೂಡ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಕೂಡ ನಮ್ಮ ಮಹಿಳೆಯರಿಗೆ 33% ರಿಸರ್ವೇಶನ್ ಬರಬೇಕು ಬಂದಿದ್ದಕ್ಕೆ ಈಗ ಆ ಬಿಲ್ ಪಾಸ್ ಆಗೋದಕ್ಕೆ ನಮಗೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ ಸರ್. ಹಾಗಾಗಿ ತಾವು ಕೂಡ ಅದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಪತ್ರಿಕಾ ಮಾಧ್ಯಮಗಳ ಮೂಲಕ ನಾವು ಎಲ್ಲಾ ಮಹಿಳೆಯರಿಗೂ ತಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರೆಸ್ ಮೀಟ್ ಗಳನ್ನು. ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.